ಸಾಕು. ಇದನ್ನು ರೆಡಿ ಮಾಡೋಕೆ 10 ನಿಮಿಷ ಸಾಕು. 10 ನಿಮಿಷ ಟೈಮು ಮನ್ಯಾಗಿನೂ 2 ಐಟಮ್ಸ್ ಇದ್ದು ಅಂದ್ರೆ ಈ ಆಯಿಲ್ ರೆಡಿ ಆಗೈತೆ. ಸೊ ಬರ್ರಿ ನಾನು ಹೇರ್ ಆಯಿಲ್ ಮನ್ಯಾಗೆ ಹೆಂಗೆ ರೆಡಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಭಾಳ ಕಮ್ಮಿ, ಸುಮ್ಮೆಲ್ಲೋ 1-2 ಅಷ್ಟೇ ದಿನಕ್ಕೆ, ಅದು ಬಿಟ್ಟರೆ ಒಟ್ಟ ಉದ್ರಂಗಿಲ್ಲ. ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ಹೇಳತ್ತೀನಿ ಇದನ್ನ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಮ್ಮ ಪೃಥ್ವಿಯವರು ಮಲ್ಕೊಂಡ್ರು. ಇವಾಗ ನಮ್ಮ ಕೆಲಸಗಳು ಸ್ಟಾರ್ಟ್. ಸೊ ಈಗ ಏನು ಮಾಡ್ಬೇಕಂದ್ರೆ ಫಸ್ಟ್ ಆ್ಯಕ್ಚುಲಿ ಇದನ್ನೆಲ್ಲ ತೊಳ್ಕೊಂಡೀನಿ. ಭಾಳ ಎಣ್ಣೆ ಆಯಿಲಿ ಆಗಿತ್ತಾ. ಸೊ ಭಾಳ ದಿನ ಆಗಿತ್ತು, ಎಣ್ಣೆ ಆಗಿತ್ತು. ಅದಕ್ಕೆಲ್ಲ ಇದೆಲ್ಲ ಖಾಲಿ ಮಾಡಿ ತೊಳ್ಕೊಂಡಿದ್ದೆ. ಇದನ್ನೆಲ್ಲ ತೊಳೆದಿ ನನ್ನ ಹೇರ್ಸಿಗೆ ಆಯಿಲ್ ಹಚ್ಕೋಬೇಕಾಗೈತಿ. ಸೊ ಒಂದು ಆಯಿಲ್ ಹಚ್ಕೊಂಡೆ ಇಲ್ಲ, ಭಾಳ ದಿನ ಆಗುತ್ತೆ. ಸೊ ಅದಕ್ಕೆ ಆಯಿಲ್ ಹಚ್ಕೋಬೇಕಾಗೈತಿ. ಆಯಿಲ್ ಆ್ಯಕ್ಚುಲಿ ನಾನು ಮನ್ಯಾಗೆ ಮಾಡ್ತೀನಿ. ಆಯಿಲ್ ಖಾಲಿ ಆಗೈತಿ. ಸೊ ಇವಾಗ ಅದನ್ನು ಆಯಿಲ್ ಮಾಡ್ಬೇಕಂತ ಮಾಡೀನಿ. ನಮ್ಮ ಪೃಥ್ವಿ ಮಕ್ಕೊಂಡಾನ, ಹೀಗೆ ಪಟ್ ಮಾಡಿಬಿಟ್ರೆ ಆಯ್ತು ಅಂತ ಹೇಳಿ. ಸೊ ಅದಕ್ಕೆ ಅದು ಆಯಿಲಿಗೆ ಇದು ತೊಳೆದಿಟ್ಟಿದ್ದೆ, ಕರಿಬೇವು ತೊಳೆದಿಟ್ಟಿದ್ದೆ. ಒಣಗ್ಯಾವು, ನಿನ್ನೆ ಸಾಯಂಕಾಲನೇ ತೊಳೆದಿಟ್ಟಿದ್ದೆ. ಸೊ ಇವಾಗ ಒಣಗ್ಯಾವು. ಎಣ್ಣೆ ಮಾಡಬೇಕು. ಅದು ಎಣ್ಣೆ ಭಾಳ ಚಲೋ ಐತೆ ನೋಡ್ರಿ. ಅಷ್ಟು ಉದ್ರಲ್ಲ, ಭಾಳ ಉದ್ರಂಗಿಲ್ಲ, ಕಮ್ಮಿ. ಭಾಳ ಹೇರ್ಫಾಲ್ ಅಷ್ಟು ಕಮ್ಮಿ ಆಗ್ತೈತೆ. ಅದಕ್ಕೆ ಇದು ಖಾಲಿ ಆಗಿತ್ತು ನನಗೆ. ಇವಾಗ ಮಾಡ್ಕೊಳ್ಳೋದೇ ಆಗಿಲ್ಲ, ಟೈಮೇ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಇವಾಗ ಮಾಡಬೇಕು. ಅದಕ್ಕೆ ಗ್ಯಾಸ್ ಒರೆಸಿದ್ದೆ ಆಗಳೇ, ಇನ್ನೂ ಹಸಿ ಅದ. ಸೊ ಇನ್ನೊಂದು ಸ್ವಲ್ಪ ಒಣಗಲಿ, ಸ್ವಲ್ಪ ಬಿಸಿಲಿಗೆ ಇಡ್ತೀನಿ. ಬರ್ನಲ್ಲ ಇನ್ನೂ ಸುಡ್ತೈತೆ, ಹಸಿ ಭಾಳ ಅದ. ಸೊ ಬರ್ರಿ ನಾಷ್ಟ ಮಾಡೋಣ. ಬರ್ರಿ ಇಡ್ಲಿ ತಿನ್ನೋಣ. ನಾನು ಹೇರ್ ಆಯಿಲ್ ಮನ್ಯಾಗೆ ಹೆಂಗೆ ರೆಡಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಇದು ಬೊಗೋಣಿ, ಇದು ಸ್ಟೀಲಿನ ಬೊಗೋಣಿ. ಖಾರ ಮಾಡಿರಬಾರ್ದು. ಈ ಬೊಗೋಣಿ ಒಳಗೆ ಖಾರ ಏನೂ ಮಾಡಿರಬಾರ್ದು. ನಾವು ಆ ಥರ ಬೊಗೋಣಿ ತೊಗೋಬೇಕು. ನಾನು ಇದ್ರೊಳಗೆ ಖಾರ ಏನೂ ಮಾಡೋದಿಲ್ಲ, ಅಂದ್ರೆ ಒಗ್ಗರಣೆ ಹಾಕೋದು ಏನೂ ಮಾಡಲ್ಲ. ಸೊ ಇದು ಸ್ಟೀಲ್ದಾಗ. ಸೊ ಇದ್ರಾಗೇ ಮಾಡ್ತೀನಿ ನಾನು. ಖಾರ ಮಾಡಿರಬಾರ್ದು ಆ ಥರ ಬೊಗೋಣಿಗೆ ತಗೋರಿ. ಇದ್ರೊಳಗೆ ನಾನು ಖಾರ ಏನೂ ಮಾಡೋದಿಲ್ಲ, ಅಂದರೆ ಒಗ್ಗರಣೆ ಏನೂ ಹಾಕಲ್ಲ. ಒಟ್ಟು ಏನು ಇದ್ರೊಳಗೆ ಖಾರದ ಐಟಮ್ಸ್ ಏನೂ ಮಾಡಂಗಿಲ್ಲ. ಸೊ ಅದಕ್ಕಿದು ಹಸಿ ಇರಬಾರ್ದು, ಇದು ಒಣಗಿರ್ಬೇಕಿಲ್ಲ ಅಂದರೆ ಎಣ್ಣೆ ಎಲ್ಲ ಚಟ್ ಅಂತ ಸಿಡುತ್ತೆ. ಅದಕ್ಕೆ ಇದು ಹಸಿ ಇರಬಾರ್ದು. ಇವಾಗ ನಮ್ಮದು ಇದು ಒಣಗೈತಿ. ಸೊ ಇದನ್ನು ಎಲ್ಲ ಒಣಗೈತಿ. ಇವಾಗ ಸ್ಟಾರ್ಟ್ ಮಾಡೋಣ. ಒಂದು ಸ್ವಲ್ಪ ಕೈಲಿದು ಬಿಸಿ ಆಗಲಿ, ಒಂದು ಸ್ವಲ್ಪ ಇದು ಬಿಸಿ ಆಗಲಿ. ಬಿಸಿ ಆದಮೇಲೆ ಎಲ್ಲ ಒಣಗೈತಿ, ನಾನು ಒಣಗಿಸೇ ಇಟ್ಟಿದ್ದೆ. ಇದು ಪ್ಯಾರಾಶೂಟ್ ಆಯಿಲ್, ಇದು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ. ಸೊ ನಾನು ಇದರಲ್ಲೇ ನನಗೆ ಎಣ್ಣೆ ಮಾಡ್ಕೋತೀನಿ. ಇದು ನಿನ್ನೆ ತರಿಸಿದ್ದೆ ಹೊಸ ಪ್ಯಾಕ್, ಅರ್ಧ kg ಪ್ಯಾರಾಶೂಟ್ ಆಯಿಲ್. ಇದರಲ್ಲೇ ನಾನು ಎಣ್ಣೆ ಮಾಡ್ಕೋತೀನಿ. ಸೊ ಇದು ಕೈದೈತಿ. ಇವಾಗ ಎಣ್ಣೆ ಹಾಕಿ ನಿಮ್ಗೆ ಎಷ್ಟು ಬೇಕು ಅಷ್ಟು. ನಾ ಇದು ಪೂರ್ತಿ ಮಾಡ್ಕೋತೀನಿ, ಯಾಕಂದರೆ ಇದು ಎಣ್ಣೆ ಒಟ್ಟು ಈಡಾಗಂಗಿಲ್ಲ. ಕುದ್ದು ಸ್ವಲ್ಪ ಆಗಿಬಿಡುತ್ತಾ. ಸೊ ನಾನು ಅರ್ಧ kg ಎಣ್ಣೆ ಅಷ್ಟು ಮಾಡಿದ್ರೂ ಅದು 1/4 kg ಅಷ್ಟೇ ಆಗಿರ್ತೈತಿ ಎಣ್ಣೆ. ಸೊ ಅದಕ್ಕೆ
ಅಷ್ಟು ಎಣ್ಣೆ ಮಾಡ್ತೀನಿ ನಾನು. ಸ್ವಲ್ಪ ಆಗ್ಬಿಡುತ್ತಿದ ಎಣ್ಣೆ, ಅದಕ್ಕೆ ಇದು ಒಂದು ಹಾಕ್ಬೇಕಲ್ಲ, ಮಾಡಬೇಕು ಒಂದೊಂದು ಸ್ವಲ್ಪ ಜಾಸ್ತಿ ದಿನ. ಎಸ್, ಆಯ್ತು ನೋಡ್ರಿ, ಅರ್ಧ ಲೀಟ್ರ್ ಪೂರ್ತಿ ಎಣ್ಣೆ. ಇದು ಸ್ವಲ್ಪ ಕೈಲಿ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ತಕ್ಷಣ ನಾವು ಇದು ಹಾಕೋಣ. ಎಣ್ಣೆ ಕಾಯಕ್ಕೆ ಇಟ್ಟೇನಿ ಇವಾಗ. ಅದೊಂದು ಸ್ವಲ್ಪ ಬಿಸಿ ಆಗಲಿ. ಆವಾಗ ಸ್ವಲ್ಪ ಮೆಂತೆ ಕಾಳು ಇಷ್ಟು ತೆಗ್ದೀನಿ ನಾನು. ಕರಿಬೇವು ಇದನ್ನು ನಾನು ತೊಳೆದು ಇಟ್ಟಿದ್ದೆ, ನಿನ್ನೆ ರಾತ್ರಿನೇ ತೊಳೆದಿಟ್ಟಿನಿ ನಾನು. ಸೊ ಮುಂಜಾನೆ ತನಕ ಫ್ರೆಶ್ ಆಗಿತ್ತು. ಮತ್ತು ಸೊ ಇದು ತೊಳಿಬೇಕು, ಬೇಕಾದ್ರೆ ಎಲ್ಲ ಹೊಲಸಿರುತ್ತೆ ಅಂತ ಹೇಳಿ ತೊಳಿಬೇಕು. ಇನ್ನೇ ಸಾಯಂಕಾಲನೇ ತೊಳೆದಿಟ್ಟಿದ್ದೆ, ಮುಂಜಾನೆ ಮಾಡ್ಕೋಬೇಕಂತ ಹೇಳಿ. ಸೊ ಇದು ಕರಿಬೇವು ಮತ್ತು ಇದು ಮೆಂತೆ. ಕೂದಲು ಒಟ್ಟ ಒದ್ರಂಗಿಲ್ಲ, ಒಟ್ಟ ಹೇರ್ ಫಾಲ್ ಆಗಂಗಿಲ್ಲ. ನಾನು ಇನ್ನೊಂದು ಅಲೋವೆರಾ ಒಂದು ಹಚ್ಕೋತೀನಿ ತಲೆಗೆ, ಕೂದಲಿಗೆ ಅಲೋವೆರಾ ಒಂದು ಹಚ್ಕೋತೀನಿ. ಅದೊಂದು ಹಚ್ಕೋತೀನಿ ನೋಡ್ರಿ. ನಂಗೆ ಅದಕ್ಕೆ ಕೂದಲ ಎಷ್ಟು ಉದ್ದ ಬಂದಾವ. ಇವೇ ಎರಡು ನನ್ನ ಎಣ್ಣೆ ಒಳಗೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸಿ ಆರ್ಸಿಂದ ಹಚ್ಕೋತೀನಿ. ಆಮೇಲೆ ಅಲೋವೆರಾ ಒಂದು ಸ್ವಲ್ಪ ಹಚ್ಕೋತೀನಿ. ಇವೆರಡು ಇಷ್ಟೇ ಹಚ್ಕೊಂಡ್ಬಿಡ್ರಿ, ಇಷ್ಟೇ ಮಾಡ್ಕೊಂಬಿಡ್ರಿ ಮನೆ ಒಳಗೆ ನೀವು. ಇಷ್ಟು ಬಿಟ್ರೆ ಮನೆ ಇದು ಸೇಫುನು, ಕೆಮಿಕಲ್ ಇಲ್ಲ, ಏನೂ ಇಲ್ಲ. ಸೊ ಇಷ್ಟು ಸಾಕು. ಆ್ಯಕ್ಚುಲಿ ದಾಸವಾಳನೂ ಹಾಕಬೇಕು, ನಂದು ಎಲ್ಲಿ ಹತ್ತಿರ ದಾಸವಾಳ ಸಿಗಲಿಲ್ಲ ನನಗೆ. ಸೊ ಅದಕ್ಕೆ ದಾಸವಾಳ ಹಾಕಲಿಲ್ಲ ನಾನು. ಇವಿಷ್ಟೆರಡು ಹಾಕ್ಕೊಂಡ್ರೂ ಓಕೆ, ಉದ್ರಂಗಿಲ್ಲ ಕೂದಲು, ಹೇರ್ ಫಾಲ್ ಒಟ್ಟ ಆಗಂಗಿಲ್ಲ, ಭಾಳ ಕಮ್ಮಿ. ಸುಮ್ಮೆಲ್ಲೋ 1-2 ಅಷ್ಟೇ ದಿನಕ್ಕೆ, ಅದು ಬಿಟ್ಟರೆ ಒಟ್ಟ ಉದ್ರಂಗಿಲ್ಲ. ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ಹೇಳತ್ತೀನಿ ಇದನ್ನು. ಈಗ ಎಣ್ಣೆ ಕಾಯ್ದಿರ್ತೈತಿ, ಬರೀ ಇದನ್ನು ಹಾಕಿ ಫಸ್ಟ್ ಮೆಂತೆ ಹಾಕಿ ಕುದಿಸಿದ ಆಮೇಲೆ ಒಂದು 5 ನಿಮಿಷ ಆದ್ಮೇಲೆ ಮತ್ತೊಂದು ಸ್ವಲ್ಪ ಇದು ಕರಿಬೇವು ಹಾಕೋದು. ಅಂದ್ರೆ ಮೆಂತೆ ಜಲ್ದಿ ಎರಡು ಮಿಕ್ಸ್ ಮಾಡಿದ್ರಂದ್ರೆ ಕರಿಬೇವು ಜಲ್ದಿ ಕುದ್ಬಿಡ್ತೈತಿ. ಸೊ ಅದಕ್ಕೆ ಸಂಬಂಧ ಫಸ್ಟ್ ಮೆಂತೆ ಹಾಕೋದು. ಮೆಂತೆ ಹಾಕಿ ಒಂದು 5 ನಿಮಿಷ ಚಂದಾಗ ತಿರ್ವಾಡೋದಾದ್ಮೇಲೆ ಆಮೇಲೆ ಕರಿಬೇವು ಹಾಕೋದು. ಕಾಯ್ದೈತಿ, ಮಸ್ತ್ ಕಾಯ್ದೈತಿ. ಅದಕ್ಕೆ ಸ್ವಲ್ಪ ಮೆಂತೆ ಹಾಕೋನು, ಮೆಂತೆ ಕಾಳು ಸಾಕು. ಬಬಲ್ಸ್ ಬರಾಕತ್ತು ನೋಡಿ, ಕುದಿಯಾಕತ್ತು. ಕುದಿಲಿ, ಮಸ್ತಾಗ ಕುದಿಲಿ ಎಣ್ಣೆ ಒಳಗೆ. ನೋಡ್ರಿ, ಎಣ್ಣೆ ಒಳಗೆ ಕುದಿಯಾಕತೈತಿ. ಮೊದಲ ಮೆಂತೆ ಕುದಿಲಿ, ಚಂದಾಗ ಕುದಿಲಿ, ಸ್ವಲ್ಪ ಕೆಂಪಾಗಲಿ ಅವು ಮೆಂತೆ. ಸ್ವಲ್ಪ ಕೆಂಪಾಗೋಣ, ಆಮೇಲೆ ಕರಿಬೇವು ಹಾಕೋನು. ಕರಿಬೇವು ಜಲ್ದಿ ಕುದ್ಬಿಡ್ತಾವೆ, ಅವೇನು ಪ್ರಾಬ್ಲಮ್ ಇಲ್ಲ. ಇವೇ ಸ್ವಲ್ಪ ಕುದಿಸ್ಕೊತಾವು. ಅದಕ್ಕೆ ಸ್ವಲ್ಪ ಕುದಿಲಿ, ಚಂದ ಕುದಿಲಿ. ವಾಸನೆ ಎಷ್ಟು ಚಂದ ಬರಾಕತ್ತು ನೋಡಿ ಈಗೇನು. ಇವಾಗ ಕರಿಬೇವು ಹಾಕೋನು. ಕರಿಬೇವು ಜಲ್ದಿ ಕುದ್ಬಿಡ್ತಾವೆ, ಏನು ಲೇಟ್ ಆಗಂಗಿಲ್ಲ. ಸ್ವಲ್ಪ ಹಿಂಗೆ ಕೈ ಆಡಿಸ್ಕೋತಾ ಇರಬೇಕು, ಇಲ್ಲ ಅಂದ್ರೆ ಕರಿಬೇವು ಕಪ್ಪಾಗಿಬಿಡ್ತಾವೆ ಜಲ್ದಿನೇ. ಬೇಗನೆ ಕುದ್ಬಿಡ್ತಾವೆ, ತಿರುವಾಡ್ಲಿಲ್ಲ ಅಂದ್ರೆ ಕಪ್ಪಾಗಿಬಿಡ್ತಾವೆ, ಕಪ್ಪಾಗಿ ಹೊತ್ಬಿಡ್ತಾವೆ ಕರಿಬೇವು ಜಲ್ದಿನ. ಅದಕ್ಕೆ ಸ್ವಲ್ಪ ಕೈ ಆಡಿಸ್ಕೋತಾ ಇರಬೇಕು. 10 ನಿಮಿಷ ಕಂಟಿನ್ಯೂ ಕೈ ಆಡಿಸ್ಕೋತಾ ಕುದಿಸ್ಬೇಕಿದು ಹಿಂಗೆ. ಇವಾಗ ರೆಡಿ ಆಯಿತು ನಮ್ಮ ಆಯಿಲ್. ಒಂದು ಸ್ವಲ್ಪ ಆರಲಿ, ಅದು ಸುಡ್ತಿರ್ತೈತಲ್ಲ, ಒಂದು ಸ್ವಲ್ಪ ಆರಲಿ ಅಷ್ಟೇ. ಗಾಳಿಗೆ ಬಿಡ್ರಿ, ಒಂದು ಸ್ವಲ್ಪ ಆರತ್ತದ, ಆರಲಿ. ಹಿಂಗೆ ಗಾಳಿಗೆ ಇಟ್ಟರೆ ಆರಿಬಿಡ್ತೈತಿ. ಈ ಥರ ಅಲೋವೆರಾ ಹಚ್ಕೋಬೇಕು ನೋಡ್ರಿ. ನನಗೆ ಅವ್ರು ಬಂದಿದ್ರ, ಅದ್ರ ಸಂಬಂಧ ಸ್ವಲ್ಪ ಹಚ್ಚಿರಿ ಅಂದೆ. ಅವ್ರು ಹಚ್ಚಿ ಹೋಗ್ತಾರೆ ಯಾವಾಗವಾಗ ನಾನು ಕರಿತಿರ್ತೀನಿ ಅವರಿಗೆ. ಸೊ ಅವ್ರು ಹೊಲ್ದಾನವೇ ತೊಗೊಂಬರ್ತಾರೆ. ಅವ್ರು ನನಗೆ ತೊಗೊಂಡು ಬಂದು ಹಚ್ಚಿ ಹೋಗ್ತಾರೆ.
ನಾನು ಭಾಳ ದಿನ ಆಯಿತು ಹಚ್ಕೊಂಡಿರಲಿಲ್ಲ, ಅದಕ್ಕೆ ಸ್ವಲ್ಪ ಹಚ್ಚಿರಿ ಅಂತಂದೆ. ಅದಕ್ಕೆ ಮತ್ತು ಹಚ್ಚಿದ್ರೆ ಅವರೇ ಹಚ್ಚಾಕತ್ತಿದ್ರು. ಯಾವ ಸೊ ಈ ಥರ ರೆಡಿ ಆಯಿತು ನಮ್ದು ಹೇರ್ ಆಯಿಲ್. ಇವಾಗ ಆರೈತಿ. ಈಗ ಆರೋಣ ಒಂದು ಡಬ್ಬಿ ಒಳಗೆ, ಒಂದು ಬಾಕ್ಸ್ ಒಳಗೆ ಹಾಕಿ ಇಟ್ಬಿಟ್ರೆ ನಿಮ್ಗೆ ಒಂದಿನ ಬಿಟ್ಟು ಒಂದಿನ ಹಚ್ಕೋರಿ. ಕೂದಲೂ ಮಸ್ತ್ ಸ್ಮೆಲ್ ಬರ್ತಾವೆ. ತಲೆಗೆ ಇವಾಗ ಲವಳ ಥರ ಹಚ್ಕೊಂಡೀನಿ. ಅದು ಒಂದು ಸ್ವಲ್ಪ ಆರಲಿ. ಆರೋದಾದ್ಮೇಲೆ ಸ್ವಲ್ಪ ಆರಕ್ಕೆ ಬಿಡ್ತೀನಿ. ಆರಕ್ಕೆ ಬಿಟ್ಟಾದ್ಮೇಲೆ ಆಯಿಲ್ ಹಚ್ಕೋತೀನಿ. ಇಷ್ಟೇ ನನ್ನ. ಇವಾಗ ನನ್ನ ಹೇರಿಗೆ ಅಲೋವೆರಾ ಹಚ್ಕೊಂಡೀನಿ, ಲವಳ ಸರ ಹಚ್ಕೊಂಡೀನಿ. ಸೊ ಅವರು ಹಚ್ಚೋದ್ರು. ಅದೊಂದು ಸ್ವಲ್ಪ ಆರಲಿ. ಆರೋದಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ತಲೆಗೆ. ಈಗ ಮನೆಯೊಳಗೆ ಮಾಡಿದ್ದ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ. ಇಷ್ಟೇ ನೋಡ್ರಿ, ಇಷ್ಟೇ. ಮತ್ತೇನೂ ಬೇಡ. ನಾವು ಯಾವುದು ಹೊರಗಿಂದ ಅದು ಇದು ಎಣ್ಣೆ ಬಳಸೋದೇ ಬೇಡ. ಇಷ್ಟಿದ್ರೆ ಸಾಕು. ಇಷ್ಟೇ 10 ನಿಮಿಷದ ಕೆಲಸ ಅಷ್ಟೇ. ಇದರಿಂದನೇ ಹೇರ್ ಫಾಲ್ ಎಷ್ಟು ನಾವು ಕಡಿಮೆ ಮಾಡ್ಬೋದು. ಇದೆ ನನ್ನ ಇಷ್ಟು ಲಾಂಗ್ ಹೇರ್ ಇರೋದಕ್ಕೆ ಕಾರಣ. ಸೀಕ್ರೆಟ್ ಇಷ್ಟೇ. ಮನೆಯೊಳಗನೆ ಮಾಡಿಕೊಂಡು ಹಚ್ಕೋತೀನಿ ಎಣ್ಣೆ. ನಾನು ಅದು ಇದು ಏನು ಎಣ್ಣೆ ಬಳಸಲ್ಲ. ಇವನ್ ಶಾಂಪೂ ಕೂಡ ನಾನು ಸನ್ಸಿಲ್ಕ್ ಒಂದು ಯೂಸ್ ಮಾಡ್ತೀನಿ. ಸನ್ಸಿಲ್ಕ್ ಶಾಂಪೂ ಮನೆಯಲ್ಲೇ ಮಾಡ್ಕೊಂಡಿದ್ದ ಎಣ್ಣೆ ಅಷ್ಟೇ. ಇದು ಮಾಡ್ಕೋರಿ. ಮನೆಯೊಳಗೆ ಇವಂತೂ ಸಾಮಾನು ಇದ್ದೇ ಇರ್ತಾವೆ. ಎಲ್ಲರ ಮನೆಯಾಗೂ ಇರತ್ತಾವೆ. ಮೆಂತ್ಯನೂ ಇರ್ತೈತಿ, ಮತ್ತು ಕರಿಬೇವನು ಇದ್ದೇ ಇರ್ತೈತಿ. ಒಂದು 10 ನಿಮಿಷದ ಕೆಲಸ ಅಷ್ಟೇ. ಎಣ್ಣೆ ಅಂತೂ, ಕೊಬ್ಬರಿ ಎಣ್ಣೆ ಅಂತೂ ಇದ್ದೇ ಇರ್ತೈತೆ. ಅದನ್ನು ಅಷ್ಟೇ. ಸ್ವಲ್ಪ ಕುದಿಯೋ ಎಣ್ಣೆ ಒಳಗೆ ಮೆಂತ್ಯ ಹಾಕಿ, ಕರಿಬೇವು ಹಾಕಿ ತಿರುಗಾಡಿದ್ರೆ ಸಾಕು. ಇದಕ್ಕೆ ಅದೇ ಒಂದೇ ಚಲೋ. ಮನ್ಯಾಗ ಮಾಡ್ಕೊಂಡಿದ್ದೆ, ಏನೂ ಕೆಮಿಕಲ್ ಇರಲ್ಲ, ಏನೂ ಇರಲ್ಲ. ಪ್ಯೂರ್ ಎಣ್ಣೆ ಆಗತ್ತೆ. ಪೂರ್ತಿ ಆರಿದ್ಮೇಲೆ ಪೂರ್ತಿ ಆರಬೇಕದು. ಪೂರ್ತಿ ಆರಿದ್ಮೇಲೆ ಒಂದು ಬಾಟಲ್ನಾಗ ಸೋಸಿ ತೆಗೆದು ಬಿಡ್ರಿ. ಸೊ ಇಷ್ಟು ಇವತ್ತಿನ ಬ್ಲಾಗ್. ಬಾಯ್. ಸ್ವಲ್ಪ ಹೇರ್ಸ್ ಒಣಗಿದಾದ್ಮೇಲೆ ಆಯಿಲ್ ಅಪ್ಲೈ ಮಾಡ್ಕೋತೀನಿ ಹೆಸರಿಗೆ ಮುಗೀತು ಅಷ್ಟೇ. ಒಂದಿನ ಬಿಟ್ಟು ಒಂದಿನ ಹಚ್ಕೋಬೇಕು. ಅಲೋವೆರಾನು ಒಂದಿನ ಬಿಟ್ಟು ಒಂದಿನ ಹಚ್ಕೋರಿ. ಒಂದು ಸ್ವಲ್ಪ ದಿನ ಅಂದ್ರೆ ಹೇರ್ ಫಾಲ್ ಕಮ್ಮಿ ಆಗುತ್ತಾನೆ ಹಚ್ಕೋರಿ. ಆಮೇಲೆ ಇದು ಎಣ್ಣೆ ಒಂದೇ ಹಚ್ಕೊಂಡ್ಬಿಡ್ರಿ ಸಾಕು ಅಷ್ಟೇ. ಬಾಯ್.